ನಾಳೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ಬಸ್ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರ ಕೈಗೊಳ್ಳೋಕೆ ಮುಂದಾಗಿರುವಂಥದ್ದು. ನಾನೀಗ ತುಮಕೂರು ಬಸ್ ನಿಲ್ದಾಣದಲ್ಲಿದ್ದೇನೆ. ಇಲ್ಲಿನ ಪ್ರಯಾಣಿಕರು ಮಾತಾಡಿಸ್ತಾ ಹೋಗ್ತೀನಿ. ಇನ್ನು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಬೆಂಬಲ ಕೊಡ್ತಾರಾ, ಪ್ರಯಾಣಿಕರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ನಾಳೆ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕೈಗೊಂಡಿರುವಂಥದ್ದು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಏನು ಮಕ್ಕಳಿಗೆಲ್ಲ ಇವಾಗ ಸ್ಕೂಲ್ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತಲ್ಲ, ಫ್ರೀ ಐತೆ ಅಂತ ಹೇಳಿ ಆರಾಮಾಗಿ ಹೋಗಿ ಬರ್ತಾ ಇರ್ತೀವಿ. ಮತ್ತು ಇವಾಗ ತೊಂದರೆ ಆಗುತ್ತೆ, ಮತ್ತು ಎಲ್ಲ ನಾವು ಹೋಗ್ಬೇಕು ಅಂದರೆ ಲೇಡೀಸ್ಗೂ ಎಲ್ಲ ತೊಂದರೆ ಆಗುತ್ತಲ್ಲ, ಅದಕ್ಕೋಸ್ಕರ ಸರ್ಕಾರ ಅವ್ರ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಂತ ಈಗ ಅನಿರ್ದಿಷ್ಟ ಅವಧಿ ಮುಷ್ಕರ ಕೈಗೊಂಡಿದೆ. ಸರ್ಕಾರಕ್ಕೆ ಏನಾರು ಹೇಳ್ತೀರಮ್ಮ ನೀವು? ಸರ್ಕಾರಕ್ಕೆ ಏನು ಹೇಳೋಕ್ಕಾಗುತ್ತೆ, ಅವ್ರಿದ್ದು ಬಗೆಹರಿಸಿ ಅಂತ. ಬಗೆಹರಿಸ್ಲೇಬೇಕಲ್ಲ. ನಾಳೆಯಿಂದ ಮುಷ್ಕರ ಬಂದ್ ಮಾಡ್ತಾವ್ರೆ ಕೆಎಸ್ಆರ್ಟಿಸಿ ಅವರು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಷ್ಕರ ಮಾಡಲಿ, ಅವ್ರಿಗೆ ಸಂಬಳ ಕೊಡೋದು ಬೇಡ, ಅವ್ರ ಹೆಂಡತಿ ಮಕ್ಕಳಿಲ್ವಾ, ಅವ್ರ ಹೆಂಡತಿ ಮಕ್ಳಿಗೆ ಊಟ ಬೇಡವಾ? ಮುಷ್ಕರ ಮಾಡಿ ಸರ್ಕಾರಕ್ಕೆ ಸರಿಯಾಗಿ ಹೋಗಿಲಿಕ್ಕೆ ಯಾಕುರ್ಸಿ ಅದ್ರಾಗಿಂತ ಸಾರ್ವಜನಿಕರಿಗೆ ಅಂತ ತೊಂದರೆ ಆದರೆ ಒಂದು 2 ದಿವಸ ಮನೆಗಿರಲಿ ತೊಗೊಳ್ಳಿ. ಈಗ ನಾವು ಬಸ್ಸಲ್ಲಿ ಬಂದಿದ್ದು ದೊಡ್ಡಬಳ್ಳಾಪುರದಿಂದ, ನಾವು ಈಗ ನನ್ನ ಮಗನು ಒಬ್ಬ ಕಂಡಕ್ಟರ್ ಆಗ್ಯಾವನೆ, ಅದಕ್ಕೆ ನಾವೇನು ಮಾಡೋಣ? ಸರ್ಕಾರದಿಂದ ಕೊಡ್ಲಿ ತಗೊಳ್ಳಿ ಸಂಬಳಗಳು ಅವ್ರಿಗೆ. ಸರ್ಕಾರದವರು ಹಿಂಗೆಲ್ಲ ಸ್ಟ್ರೈಕ್ ಮಾಡಿದ್ರೆ ಅವ್ರನ್ನೆಲ್ಲ ಕಿತ್ ಬಿಸಾಕಿ ಪ್ರೈವೇಟ್ ಅವ್ರು ತಗೊಂತೀವಿ ಏನು? ಅವೆಲ್ಲ ಸಾಧ್ಯನೇ ಇಲ್ಲ. ಎಸ್ಮ ಜಾರಿ ಮಾಡಿರೋ ಆಗಲ್ಲ, ಏನೂ ಆಗಲ್ಲ. ಸರ್ಕಾರಿ ನೌಕರರೇ ಎಲ್ಲಿ ಕಿತ್ತಾಕತ್ತದೆ? ಕೊಡಲಿ ಬಿಡಿ ಸಂಬಳ ಅವ್ರಿಗೇನು ಕೆಲಸ ಕಾರ್ಯಗಳಿಲ್ವಾ? ಅವ್ರಿಗೇನು ಹೊಟ್ಟೆ ಜೀವನ ಮಾಡೋಕ್ಕಾಗಲ್ವಾ? ಹೇಳಿ, ಯೋಚನೆ ಮಾಡಿ. ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಸರ್ಕಾರ ಅಂತ? ಏನು ಅಂತ ಅದೇ 2,000 ಕೊಟ್ಟವ್ರಲ್ಲ, ಪುಕ್ಷಟೆ ಬಸ್ ಬಿಟ್ಟವ್ರಲ್ಲ, ಎಲ್ಲ ಹತ್ತೋಯ್ತು. ನಿಲ್ಲಿಸ್ಲಿ ಬಿಡಿ, ಪುಕ್ಷಟೆ ಬಸ್ಸು ನಿಲ್ಲಿಸ್ಲಿ, 2,000 ನಿಲ್ಲಿಸ್ಲಿ. ಎಲ್ಲ ಸರ್ಕಾರದ ಅನುದಾನ ಎಲ್ಲ ಅದು ಆಗುತ್ತೆ, ಸಂಬಳನೂ ಬರುತ್ತೆ, ಎಲ್ಲ ಬರುತ್ತೆ. ಬಸ್ಸು ಫ್ರೀ ಬಸ್ ಬಿಡೋದು ಯಾರು ಹೇಳಿದ್ರಿ ಇವ್ರಿಗೆ? ಎಲ್ಲ ಅವ್ರು ನಿಂತ್ಕೊಂತಾರೆ, ನಾವು ಕಾಸು ಕೊಟ್ಟು ಬರಬೇಕು, ಡಬಲ್ ಚಾರ್ಜ್ ಕೊಟ್ಟು. ಇಷ್ಟನೇ ಇಲ್ಲ ಈ ಬೆಳೆ. ಹೌದು, ಎಲ್ಲಿದೆ ಸಂಬಳ? ಎಲ್ಲಿ ಕೊಡೋಕೆ ಎಲ್ಲಿದೆ? ನಾನಂತೂ ಹೇಳೋದು ಗ್ಯಾರಂಟಿದ್ದು ಮಾಡೋದು 100ಕ್ಕೆ 100 ಮಾಡಾಕ್ಲಿ. ಏನು ಚಿಂತನೆ ಮಾಡೋದು, ಮನೆಗಿರಲಿ, ತಪ್ಪೇನಿದೆ? ಮತ್ತೊಬ್ಬರು ಪ್ರಯಾಣಿಕರು ಕೂಡ ಇರುವಂಥದ್ದು, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಅನಿರ್ದಿಷ್ಟ ಅವಧಿ ಮುಷ್ಕರ ಕೈಗೊಂಡಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಈಗ ಓಡಾಡೋ ಪ್ರಯಾಣಿಕರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಇದು ಶಾಲಾ ಕಾಲೇಜು ಮಕ್ಕಳುಗಳೆಲ್ಲ ಓಡಾಡ್ತಾ ಇದ್ದಾರೆ. ಆಮೇಲೆ ನಾವುಗಳು ಡೈಲಿ ಡ್ಯೂಟಿ ಮಾಡೋ ಲೇಡೀಸು ಜೆಂಟ್ಸ್ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ನಾಳೆ ಏನೇ ಇದ್ರೂ ಸರ್ಕಾರ ಅದನ್ನು ಅವರು ತಗೊಂಡು ಅವ್ರದ್ದು ಏನು ಬೇಡಿಕೆ ಇದೆಯೋ ಅದನ್ನು ಈಡೇರಿಸ್ಕೊಟ್ಟು ಅವ್ರಿಗೂ ಒಂದು ಒಳ್ಳೇದು ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು, ಓಡಾಡೋರಿಗೂ ಒಳ್ಳೆಯದಾಗುತ್ತೆ. ಅಲ್ಲಿ ಈ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡೋಂಥ ಎಲ್ಲರಿಗೂ ಅವ್ರಿಗೂ ಒಂದು ಅವ್ರದ್ದು ಜೀವನ ನಡಿಬೇಕಲ್ವಾ ಇದರಲ್ಲೇ. ಹಾಗಾಗಿ ಅವ್ರಿಗೂ ಆಗಬೇಕು, ನಮಗೂ ಒಳ್ಳೇದಾಗಬೇಕು, ಅವ್ರಿಗೂ ಒಳ್ಳೇದಾಗಬೇಕು. ಇದೆ ನಾವು ಇವ್ರಿಗೆ ಸರ್ಕಾರಕ್ಕಿಂತ ಇವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಯಾಕೆ ಅಂದರೆ ನಮ್ಮನ್ನು ಹೋಗೋದು ಬರೋದು ಈ ಸರ್ಕಾರಿ ಬಸ್ಸಿಂದ ನಾವು ಎಲ್ಲ ಮಕ್ಕಳು, ಶಾಲಾ ಕಾಲೇಜು ಮಕ್ಕಳು ಎಲ್ಲ ಜನ ಎಲ್ಲ ಓಡಾಡ್ತಾ ಇದ್ದಾರೆ, ಪ್ರಯಾಣಿಸ್ತಾ ಇದ್ದಾರೆ. ಹಂಗಾಗಿ ನಾವು ಇವ್ರಿಗೆ ಕೆಲಸ ಮಾಡೋ ನೌಕರ ಮುಷ್ಕರ ಏನು ಮಾಡ್ತಿದ್ದಾರೆ ಸಾರಿಗೆ ನೌಕರರಿಗೆ, ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಇದನ್ನು ಇವರು ಗೌರ್ಮೆಂಟ್ಸ್ ಇದು ನಮ್ಮ ಕರ್ನಾಟಕ ಸರ್ಕಾರ ಏನು ಇದಿದೆಯೋ ಅದನ್ನು ಅವ್ರಿಗೆ ಆದಷ್ಟು ಬೇಗ ಈಡೇರಿಸಿ ಕೊಡಲಿ, ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಯಾಣಿಕರ ಮಾತಿಷ್ಟೇ. ಎಂದೆಂದಿಗೂ ಕೂಡ ಅನಿರ್ದಿಷ್ಟ ಅವಧಿಗೆ ನಾವು ಬೆಂಬಲ ಕೊಡ್ತೀವಿ. ಅವರ ಬೇಡಿಕೆಗಳು ಕೂಡ ನ್ಯಾಯಯುತವಾಗಿದ್ದಾವೆ, ಅವ್ರಿಗೆ ಎಂದೆಂದು ಬೆಂಬಲ ಕೊಡ್ತೀವಿ. ಅವರ ಅನಿರ್ದಿಷ್ಟ ಅವರಕ್ಕೆ ಪ್ರಯಾಣಿಕರು ಕೂಡ ಸಹಕರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.